ಮಾತಾಡ್ತಿದ್ದಾರೆ. ತುಡುಕೂರು ಮಂಜು ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಈಗ ಹಳೆ ಕೇಸ್ ಓಪನ್ ಆಗಿರೋದು, ರಾಜ್ಯ ಸರ್ಕಾರದಿಂದಲೇ ಆದೇಶ ಬಂದಿರೋದು, ನಿಮ್ಗೆಲ್ಲ ನೋಟಿಸ್ ಇಶ್ಯೂ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ನೋಟಿಸ್ ಬಂದಿದೆಯಾ ತಮಗೆ? ಹೌದು ಮೇಡಮ್, ನನಗೆ ಕಾಲ್ ಮಾಡಿದ್ರು. ನಾನು ಹೊರಗಡೆ ಇದ್ದೆ. ಓಕೆ. ಕಾಲ್ ಮಾಡಿದಾಗ ಈ ತರ ಸಮಸ್ಯೆ ಇದೆ, ನಿಮ್ಮನ್ನು ಭೇಟಿ ಮಾಡಬೇಕು ಅಂತೇಳಿ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಕಾಲ್ ಬಂದಿತ್ತು. ಸೊ ನಾನು ಹೊರಗಡೆ ಇದ್ದೀನಿ ಸರ್, ನನಗೆ ವಾಟ್ಸಪ್ ಮಾಡಿ ಅದೇನು ಸಮನ್ಸು ಮತ್ತೆ ಯಾರ್ಯಾರಿದ್ದಾರೆ ಈ ಕೇಸ್ಗಳಲ್ಲಿ ಅಂದಾಗ 14 ಜನ ಒಟ್ಟಿರೋದನ್ನು ಹೆಸರುಗಳನ್ನ ಸೇರಿಸಿ ಯಾರ್ಯಾರಿದ್ದಾರೆ ಅಂತ ಕಳಿಸಿದ್ರು. ಇದು 2017ರಲ್ಲಿ ಇದ್ದಂತ ಏನು ಪ್ರಕರಣದಲ್ಲಿದ್ದಂತ ಏನು 14 ಏನ್ ಮಂದಿ ಇದ್ದಾರೆ ಅದೆಲ್ಲ 2017ರಲ್ಲಿ ಇದ್ದಂತ ಕೇಸ್ ಇತ್ತು. ಈಗ ಏನ್ ಮಾಡಿದ್ದಾರೆ ಅಂದ್ರೆ CC ನಂಬರ್ನ 2023ಕ್ಕೆ ಮಾಡಿದ್ದಾರೆ. ಅಲ್ಲಿಗೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದು 100% 2017ರಲ್ಲಿ ಇದ್ದಂತ ಕೇಸನ್ನ, ದತ್ತಪೀಠದ ಗೋರಿ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕೇಸನ್ನ 2023ಕ್ಕೆ ಮಾಡಿದ್ದಾರೆ ಅಂತ. ಯಾಕೆಂದ್ರೆ 2021ರಲ್ಲಿ ರಾಜ್ಯ ಸರ್ಕಾರ, ಬಿಜೆಪಿ ಸರ್ಕಾರ ಹಿಂದೂ ಕಾರ್ಯಕರ್ತರ ಮೇಲಿದ್ದಂತ ಕೇಸುಗಳನ್ನ ಹಿಂಪಡೆದಿತ್ತು. ಅದರಲ್ಲೂ ಕೂಡ ನಮ್ದ ಕೇಸುಗಳನ್ನ ಹಿಂಪಡೆದಿತ್ತು. ಆ ಕೇಸನ್ನು ಮತ್ತೆ ಸ್ಪಷ್ಟವಾಗಿ ರೀಓಪನ್, ಪ್ರೀ ಪ್ಲಾನ್ಡ್ ಆಗಿ ರೀಓಪನ್ ಮಾಡಿ ನಮ್ಮನ್ನ ಹತ್ತಿಕ್ಕುವಂತ ಕೆಲಸಗಳನ್ನು ಮಾಡಿದ್ದಾರೆ. ನಾನು ನಿಮ್ಮ ಹತ್ರ ನೋಟಿಸ್ ಬಂದಿರೋ ಬಗ್ಗೆ ಇನ್ನಷ್ಟು ಮಾಹಿತಿ ಕಲೆ ಹಾಕ್ತೀನಿ. ಬಟ್ ಅದಕ್ಕೂ ಮುಂಚೆ ನಿಮ್ಮ ಗಮನಕ್ಕೆ ಅಲ್ಲಿ SP ಒಂದು ಪ್ರಕಟಣೆ ಹೊರಡಿಸ್ತಾರೆ. ಈಗ ಹಳೆ ಕೇಸ್ಗೆ ಮರುಜೀವ ಬಂದಿಲ್ಲ, ಮರು ಆದೇಶಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿಲ್ಲ, ಇದೆಲ್ಲವೂ ಕೂಡ ಸುಳ್ಳು ವದಂತಿಗಳು ಅಂತ, ಸುಳ್ಳು ವದಂತಿಗಳು ಅಂತಿದ್ದಾರೆ SP ಅವರು. ಏನ್ ಹೇಳ್ತೀರಿ? ಅಲ್ವಾ ಮೇಡಮ್, ಒಂದು ಮಜಾ ನೋಡಿ ಇಲ್ಲಿ ಹೇಗಿದೆ ಅಂದ್ರೆ, ಇದು ಹೊಸ ಕೇಸು ಅನ್ನಂಗಿದ್ರೆ ಅದರಲ್ಲಿ ಈ ಪ್ರಕರಣದಲ್ಲಿ 14 ಜನರ ಹೆಸರಲ್ಲಿ 2 ಜನ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ. ಅವ್ರು ಹಂಗಾರೆ ದತ್ತಪೀಠಕ್ಕೆ ಬಂದಿದ್ರ? ಅವರು ಬಂದು ಗೋರಿಗಳನ್ನು ಹೊಡೆದಿದ್ರ ಹಂಗಾರೆ 2023ರಲ್ಲಿ? ಅಲ್ಲಿ ಇರೋಂಥದ್ದು ಪಬ್ಲಿಕ್ ಪ್ರಾಪರ್ಟಿ ಇದನ್ನ ಡೆಮೊಲಿಷ್ ಮಾಡಿದ್ದಾರೆ ಅನ್ನೋದನ್ನು ಇರೋಂಥ ಮೆನ್ಷನ್ ಅದರಲ್ಲಿ. ಪಬ್ಲಿಕ್ ಪ್ರಾಪರ್ಟಿ ಈ ಸರಿ ದತ್ತಪೀಠದಲ್ಲಿ ಯಾವ್ದಾಯ್ತು ಡೆಮೊಲಿಷ್ ಆಗಿದ್ದು? ಇದು ಹೊಸ ಪ್ರಕರಣ ಆದ್ರೆ 2 ಜನ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಿಂದ ಬಂದ್ರು ಅದ್ರ ಕೇಸ್ ಒಳಗಡೆ? ಯಾಕೆಂದ್ರೆ 2017ರಲ್ಲಿ ಅವರು ನಮ್ಮ ಕಾರ್ಯಕರ್ತರು ಆಗಿದ್ರು. 2017ರಲ್ಲಿ ನಮ್ಮ ಕಾರ್ಯಕರ್ತರು ಆಗಿದ್ದಂತ 2018ರಲ್ಲಿ ಅವರು ಕಾಂಗ್ರೆಸ್ ಸೇರ್ಪಡೆ ಆದ್ರು. 2018ರಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆದ ನಂತರ ಈಗ ಯಾಕೆ ಹೊಸ ಅವ್ರನ್ನ ಮತ್ತೆ ಸೇರಿಸಿದ್ರು? ಅಲ್ಲಿ ತೇಜಸ್ ಮತ್ತೆ ಶ್ರೀನಾಥ್ ಅಂತೇಳಿ ಇಬ್ರು 2 ಜನ ಇದ್ದಾರೆ, ಅವರು 2 ಜನ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ. ಅಲ್ಲಿಗೆ ಮಂಜು ಅವರಿಗೆ ನಿಮ್ಗೆ ಕನ್ಫರ್ಮ್ ಇದೆ ದತ್ತಪೀಠದ ಹಳೆ ಕೇಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಬಂದಿದೆ ಅಂತ. ಬಟ್ SP ಅವರು ಯಾಕೆ ಇಂಥದ್ದೊಂದು ಪ್ರಕಟಣೆ, ಇದೆಲ್ಲ ಸುಳ್ಳು ವದಂತಿಗಳು ಅಂತ ಹೇಳ್ತಾ ಇರೋದಕ್ಕೆ ಕಾರಣ ಏನು? ದಿಕ್ಕು ತಪ್ಪಿಸುವ ಪ್ರಯತ್ನ ಆಗ್ತಾ ಇದೆಯಾ ಈ ಪ್ರಕರಣದಲ್ಲಿ? ಮೇಡಮ್, ವದಂತಿ ಆಗಿದ್ರೆ ಅವ್ರದೇ ಚಿಕ್ಕಮಗಳೂರಿನ ಗ್ರಾಮಾಂತರ ಠಾಣೆಯಿಂದ ಬಂದಂತ ನನ್ ಕರೆ, ಆ ಗ್ರಾಮಾಂತರ ಠಾಣೆಯಿಂದನೇ ಬಂದಂತ ವಾಟ್ಸಪ್ ಸಮನ್ಸದು. ನಾನು ಹೊರಗಡೆ ಇರಿದ್ದೀನಿ ಅನ್ನೋತ್ತಿಗೆ ಇವಾಗ್ಲೂ ಕೂಡ ತೇಜಸ್ಸಿಗೆ ನಾನು ಬಂದು ಅವ್ರ ಊರಿಗೆ ಬಂದು ಸಮನ್ಸನ್ನ ಇಶ್ಯೂ ಮಾಡ್ತೀನಿ ಅಂತ ಕೂಡ ಅಲ್ಲಿ ಏನು ಅಲ್ಲಿನ ಏನು ಕೋರ್ಟಿನ PC ಏನಿದ್ದಾರೆ ಅವ್ರು ಬಂದು ಹೇಳಿದ್ದಾರೆ ಅವರಿಗೆ ಫೋನ್ ಮಾಡಿ. ಹೇಗೆ ಹಾಗಾದ್ರೆ ಕೋರ್ಟಿನ ಸಮನ್ಸ್ ಸುಳ್ಳ, ಅದು ಬೇಕಾ? ಹೊಸ ಕೇಸ್ ಹೇಗೆ ದಾಖಲೆ ಆಗುತ್ತೆ? ಇದ್ರ ಅರ್ಥ ಏನ್ ಮಂಜು ಅವರೇ? ಹಿಂದೂಗಳು ಟಾರ್ಗೆಟ್ ಅಂತ ರಾಜ್ಯ ಸರ್ಕಾರಕ್ಕೆ? 100ಕ್ಕೆ 100 ಮೇಡಮ್. ಶ್ರೀಕಾಂತ್ ಪೂಜಾರಿ ಅವರ ಏನ್ ಪ್ರಕರಣ ಏನಾಯ್ತು ಹುಬ್ಬಳ್ಳಿಲಿ, ಅದು ಒಂದು ಭಾಗ ಅನ್ಕೊಂಡಿದ್ವಿ. ಏನು 92ರಲ್ಲಿ ಆಗಿದ್ದಂಥದ್ದನ್ನ ಇವತ್ತು ನೋಡಿ ರಾಮೋತ್ಸವ ಅಂತ ನಡೀತದೆ ನಮ್ಮಲ್ಲಿ. ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ ಆಗಂತ ಸಂದರ್ಭದಲ್ಲೇ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ಬೇಕು? ಅವರಲ್ಲಿ ಬೇರೆ ಬೇರೆ ಕೇಸುಗಳಿದೆ ಅಂತ ಹೇಳ್ತಾರೆ, ಬೇರೆ ಬೇರೆ ಸುಳ್ಳು ಕೇಸುಗಳನ್ನ ತೋರಿಸ್ತಾರೆ. ಆದ್ರೆ 92 ಮೇಲೆ 93 ಆಗಿತ್ತು ತಾನೆ, ಅವಾಗ ಬಂಧಿಸ್ಬೋದಿತ್ತು. 20ರಲ್ಲಿ ಬಂಧಿಸ್ಬೋದಿತ್ತು, 21ರಲ್ಲಿ ಬಂಧಿಸ್ಬೋದಿತ್ತು. ಯಾಕೆ 24ರಲ್ಲಿ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲೇ ಅವ್ರನ್ನ ಯಾಕೆ ಬಂಧಿಸಿ ಜೈಲಿಗೆ ಕಳಿಸುವಂತ ಕೆಲಸ ಆಗ್ಬೇಕು? ಇದು ಸರ್ಕಾರ 100ಕ್ಕೆ 100 ಹಿಂದೂ ಕಾರ್ಯಕರ್ತರನ್ನ ಮುಗಿಸುವಂತ ಕೆಲಸಗಳನ್ನ ಮಾಡುವಂತ ಪ್ರಯತ್ನ ಆಗ್ತದೆ. ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿ ತಮ್ಮ ಜೀವದ ಹಂಗು ತಮ್ಮ ಜೀವನವನ್ನೇ ತ್ಯಾಗ ಮಾಡಿರುವಂತ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿರುವಂತದ್ದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಯಾಕೆಂದ್ರೆ 2014ರಲ್ಲಿ ಬಂದಂತ ಸರ್ಕಾರ ಏನು ಸಿದ್ದರಾಮಯ್ಯನವ್ರ ಸರ್ಕಾರ PFI ಅವ್ರದ್ದು ಕೇಸುಗಳನ್ನ ಹಿಂಪಡೆದಿತ್ತು. PFI ಮತ್ತು KFD ಅವ್ರದ್ದು ಹಿಂಪಡೆದಾಗ ಬಿಜೆಪಿ ಸರ್ಕಾರ ಅವ್ರನ್ನ ರೀಓಪನ್ ಮಾಡ್ಲಿಲ್ಲ. ನಮ್ಗೆ ದ್ವೇಷದ ರಾಜಕಾರಣ ಇಲ್ಲ ಅಂತ ಹೇಳುತ್ತೆ ಬಿಜೆಪಿ. ಯಾಕೆಂದ್ರೆ ಸಂಘದ RSS ಶಿಕ್ಷಣ ಇದೆ, ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತೇಳಿ ಸಂಘದ ಶಿಕ್ಷಣ ಇದೆ. ಹಾಗಾಗಿ ಬಿಜೆಪಿ ರೀಓಪನ್ ಮಾಡ್ಲಿಲ್ಲ. ಆದ್ರೆ ಯಾವಾಗ ಬಿಜೆಪಿ ಹಿಂದೂ ಕಾರ್ಯಕರ್ತರ ಕೇಸುಗಳನ್ನ ಏನು ಖುಲಾಸೆ ಮಾಡಿತ್ತೋ, ಅದನ್ನ ನಿಲ್ಸಿತ್ತೋ, ರದ್ದು ಮಾಡಿತ್ತೋ, ಅದನ್ನ ಮತ್ತೆ ರೀಓಪನ್ ಮಾಡ್ತಿದೆ ಅಂದ್ರೆ ಸ್ಪಷ್ಟವಾಗಿ ಕಾಣಿಸ್ತದೆ ಇಡೀ ಹಿಂದೂ ಕಾರ್ಯಕರ್ತರನ್ನ ದಮನ ಮಾಡಬೇಕು. ಏನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡ್ತಿರುವಂತ ಕೃತ್ಯ ಸ್ಪಷ್ಟವಾಗಿ ಕಾಣಿಸ್ತದೆ ಮೇಡಮ್. ಇವ್ರ ಉದ್ದೇಶ ಏನನ್ಸುತ್ತೆ ಮಂಜು ನಿಮ್ಗೆ? ಈ ರಾಜ್ಯ ಸರ್ಕಾರದ ಉದ್ದೇಶದ ಬಗ್ಗೆ ಏನ್ ಹೇಳ್ತೀರಿ? ಉದ್ದೇಶ ಇಷ್ಟೇ ಮೇಡಮ್,
ಅವರಿಗೆ ಅಧಿಕಾರ, ಮುಸಲ್ಮಾನರನ್ನು ಓಲೈಕೆ ಮಾಡಬೇಕು, ಮುಸಲ್ಮಾನರನ್ನು ಓಲೈಕೆ ಮಾಡಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಕು. ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಲಿಕ್ಕೋಸ್ಕರ ಹಿಂದೂಗಳಿಗೆ ದಮನ ಮಾಡಬೇಕು. ನೋಡಿ, ಸಾವಿರಾರು ಕೋಟಿಗಳನ್ನ ಪ್ಯಾಕೇಜ್ಗಳನ್ನ ಹಿಂದೂಗಳು ಮುಸಲ್ಮಾನರಿಗೆ ಕೊಡ್ತಾರೆ ಸಿದ್ದರಾಮಯ್ಯನವರು. ಒಂದು ಕಡೆ ಹಿಂದೂಗಳ ಕೇಸ್ಗಳನ್ನ ಓಪನ್ ಮಾಡ್ತಾರೆ. ಇದ್ರಲ್ಲಿ ನಮ್ಗೆ ಕ್ಲಾರಿಟಿ ಇದೆ, 100% 100% ಕ್ಲಾರಿಟಿ. ಏನು ಹಿಂದೂ ಕಾರ್ಯಕರ್ತರನ್ನ ಮುಗಿಸಿದ್ರೆ, ಹಿಂದೂ ಕಾರ್ಯಕರ್ತರನ್ನ ವೀಕ್ ಮಾಡಿದ್ರೆ ಮುಂದೆ ಇವರು ಪರಿವಾರದ ಕಾರ್ಯಕರ್ತರಾಗಿ ಮುಂದುವರಿಯಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ಕೆಲಸ ಮಾಡಲ್ಲ. ಈ ತರದ ಹಿಂದುತ್ವದ ಸಿದ್ಧಾಂತ ಅಡಿಯಲ್ಲಿ ಇವರು ಕೆಲಸ ಮಾಡಲ್ಲ, ಭಯ ಭೀತಿ ಬೀಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಿದ್ದಾರೆ. ಇಲ್ಲೂ ಕೂಡ ಓಲೈಕೆ ರಾಜಕಾರಣಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ಅಂತ ಹಿಂದೂಗಳನ್ನ ಟಾರ್ಗೆಟ್ ಮಾಡೋ ಮೂಲಕ. 100ಕ್ಕೆ 100 ಮೇಡಮ್, ಇದರಲ್ಲಿ ನಾವು ಅದ್ರಲ್ಲಿ ಸಂಶಯನೇ ಇಲ್ಲ ಅಂತ ನಮ್ಗೆ 100% ಕ್ಲಾರಿಟಿ ಇದೆ. ಇವರು ಏನು ಓಲೈಕೆ ರಾಜಕಾರಣನೇ ಮಾಡ್ತಿರೋಂಥದ್ದು. ಮುಸಲ್ಮಾನರನ್ನ ಓಲೈಕೆ ಮಾಡಿದ್ರೆ ನಮ್ಗೆ ವೋಟ್ ಬ್ಯಾಂಕ್ ಆಗುತ್ತೆ. ಕರೆಕ್ಟ್. ವೋಟ್ ಬ್ಯಾಂಕ್ ಆದ್ರೆ ಮತ್ತೆ ಅಧಿಕಾರಕ್ಕೆ ಬರ್ಬೋದು. ಯಾಕಂದ್ರೆ ಈಗ ಲೋಕಸಭಾ ಚುನಾವಣೆ ಇದೆ. ಹೌದು, ಲೋಕಸಭಾ ಚುನಾವಣೆನೇ ಮುಂದೆ ಇಟ್ಕೊಂಡು ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮುಸಲ್ಮಾನರು ಒಂದ್ ಸೈಡ್ ಆಗ್ಲಿ, ವೋಟ್ ಮಾಡ್ಲಿ ಅಂತ ಹೇಳಿ. ಆದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಇವತ್ತು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ. ಎಲ್ಲರನ್ನೂ ಒಟ್ಟಾಗಿ ತಗೊಂಡೋಗ್ತೇವೆ. ಯಾಕಂದ್ರೆ RSS ಶಿಕ್ಷಣ ಇದೆ, ಸಂಘದ ಶಿಕ್ಷಣದ ಅಡಿಯಲ್ಲಿ ಎಲ್ಲರನ್ನೂ ಒಟ್ಟಾಗಿ ತಗೊಂಡೋಗ್ಬೇಕು ಅಂತ ಹೇಳಿ. ಯಾರನ್ನು ನೋಡಿ, ಮುಸಲ್ಮಾನರನ್ನ ಯಾರು ಕೂಡ ಈ ದೇಶದಿಂದ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ರಿಗೂ ಗೊತ್ತಿರೋ ಅಂತದ್ದೇ, ಅದು ಸ್ಪಷ್ಟವಾಗಿದೆ. ಆದ್ರೆ ಇಲ್ಲಿ ರಾಜಕಾರಣ ಮಾಡ್ತಿರೋಂಥದ್ದು ಸಿದ್ದರಾಮಯ್ಯ ಅಂತವರು 100ಕ್ಕೆ 100 ಹಿಂದೂಗಳನ್ನು ದಮನ ಮಾಡಿ ಮುಸಲ್ಮಾನರನ್ನು ಓಲೈಕೆ ಮಾಡಿ ನಾವು ಅಧಿಕಾರದಲ್ಲಿ ಇರಬೇಕು, ನಾವು ಕೇಂದ್ರದಲ್ಲಿರೋಂಥ ಏನು ಡೆಲ್ಲಿಲಿರೋಂಥ ಇವ್ರನ್ನ ಸೋನಿಯಾ ಗಾಂಧಿನ ಮತ್ತೆ ರಾಹುಲ್ ಗಾಂಧಿನ ಅವ್ರನ್ನ ಖುಷಿ ಪಡಿಸ್ಬೇಕು ಅನ್ನೋಕ್ಕೋಸ್ಕರ ಹಿಂದೂಗಳು ಯಾವುದೇ ಸ್ಥಿತಿಗೆ ಹೋದ್ರೂ ತೊಂದರೆ ಇಲ್ಲ, ಅವ್ರನ್ನ ಮುಗಿಸ್ಬೇಕು. ನಾವು ಅಧಿಕಾರಗಳನ್ನ ಹಿಡಿದು ಅವರಿಗೆ ಡೆಲ್ಲಿಯ ಗದ್ದುಗೆಯನ್ನ ಕೊಡಬೇಕು ಅನ್ನೋಕ್ಕೋಸ್ಕರ ಈ ಕೆಲಸಗಳನ್ನು ಮಾಡ್ತಿದ್ದಾರೆ. ಓಕೆ. ತುಡುಕೂರು ಮಂಜು ಅವರೇ, ರಿಪಬ್ಲಿಕ್ ಅಣ್ಣ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು.